ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಮೆಡಿಟೇರಿಯನ್ ಸಲಾಡ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. 1 ಕಪ್ಪಷ್ಟು ಕಾಬೂಲ್ ಕಡಲೆ ತೊಗೊಂಡಿದ್ದೀನಿ. ರಾತ್ರಿ ನೆನೆ ಹಾಕಿದ್ದೆ. ನೋಡಿ, ಬೆಳಗ್ಗೆಗೆ ಇಷ್ಟು ಚೆನ್ನಾಗಿ ನೆಂದಿದೆ. ಈಗ ಇದನ್ನು ಕುಕ್ಕರ್ಗೆ ಹಾಕಿ ಬೇಯಿಸ್ಕೊಳ್ಳೋಣ. ಇದಕ್ಕೆ 1 ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕಿ ಬೇಯಕ್ಕಿಡೋಣ. ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 2 ವಿಷಲ್ ಕೂಗಿಸ್ಕೊಳ್ಳೋಣ. 2 ವಿಷಲ್ ಸಾಕು. ಸಲಾಡ್ಗೆ ಯೂಸ್ ಮಾಡ್ತಿರೋದ್ರಿಂದ ತುಂಬ ಹೊತ್ತು ಬೇಯಿಸೋ ಅವಶ್ಯಕತೆ ಇಲ್ಲ. ಈಗ ಸಲಾಡ್ ಡ್ರೆಸ್ಸಿಂಗ್ ರೆಡಿ ಮಾಡಿ ಇಟ್ಕೊಳ್ಳೋಣ. ಇದಕ್ಕೆ 1 ನಿಂಬೆಹಣ್ಣು ತೊಗೊಂಡಿದ್ದೀನಿ. 1 ಪೂರ್ತಿ ನಿಂಬೆಹಣ್ಣು ಒಂದು ಬೌಲಲ್ಲಿ ಸ್ಕ್ವೀಸ್ ಮಾಡ್ಕೊಳ್ಳೋಣ. ಜೊತೆಗೆ 3 ಟೀ ಸ್ಪೂನಷ್ಟು ಜೇನುತುಪ್ಪ, ಹಾಗೆ ಅರ್ಧ ಟೀ ಸ್ಪೂನಷ್ಟು ಒರಿಗ್ಯಾನೋ ಲೀವ್ಸ್ ತೊಗೊಂಡಿದ್ದೀನಿ. ಡ್ರೈ ಲೀವ್ಸ್, ಫ್ರೆಶ್ ಲೀವ್ಸ್ ಸಿಕ್ಕಿದ್ರೆ ಅದು ಯೂಸ್ ಮಾಡ್ಬೋದು. ಎರಡು ಟೇಬಲ್ ಸ್ಪೂನಷ್ಟು ಆಲಿವ್ ಆಯಿಲ್ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮೆಡಿಟೇರಿಯನ್ ಸಲಾಡ್ಗೆ ಆಲಿವ್ ಆಯಿಲ್ ಪರ್ಫೆಕ್ಟ್ ಮ್ಯಾಚ್, ಹಾಗೂ ಟೇಸ್ಟು ಚೆನ್ನಾಗಿ ಬರುತ್ತೆ. ಒಂದು ಟೀ ಸ್ಪೂನ್ ಮಸ್ಟರ್ಡ್ ಸಾಸ್, ಅರ್ಧ ಟೀ ಸ್ಪೂನ್ ಉಪ್ಪು, ಅರ್ಧ ಟೀ ಸ್ಪೂನ್ ಕರಿಮೆಣಸಿನ ಪುಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕಡೆ ಇಡೋಣ. ಬೆಂದಿರೋ ಕಾಬೂಲ್ ಕಡಲೆ ಸೋಸ್ಕೊಂಡು ಸ್ವಲ್ಪ ಹೊತ್ತು ಹಾರೋದಕ್ಕೆ ಬಿಡೋಣ. ಇದಕ್ಕೆ ಬೇಕಾಗಿರೋ ತರಕಾರಿಗಳು: ಚೆರಿ ಟೊಮೆಟೊ, ಲೆಟ್ಯೂಸ್, 1 ಸೌತೆಕಾಯಿ, ಗ್ರೀನ್ ಮತ್ತು ಆರೆಂಜ್ ಕ್ಯಾಪ್ಸಿಕಮ್, 1 ಮೀಡಿಯಮ್ ಸೈಜ್ ಕೆಂಪೀರುಳ್ಳಿ, ರೆಡ್ ಆನಿಯನ್, ಅರ್ಧ ಕಪ್ನಷ್ಟು ಫೆಟಾ ಚೀಸ್, ಅರ್ಧ ಕಪ್ ಬ್ಲ್ಯಾಕ್ ಒಲಿವ್ಸ್. ಎಲ್ಲ ತರಕಾರಿನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಬೌಲಲ್ಲಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಸಲಾಡ್ ರೆಡಿ ಮಾಡೋಣ. ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದಂಥ ಡ್ರೆಸ್ಸಿಂಗ್ನ ಇವಾಗ ಮಿಕ್ಸ್ ಮಾಡ್ಕೋಬೇಕು. ಫೈನಲ್ ಆಗಿ 1/4 ಟೀ ಸ್ಪೂನಷ್ಟು ಉಪ್ಪು, 1/4 ಟೀ ಸ್ಪೂನಷ್ಟು ಕರಿಮೆಣಸು ಆ್ಯಡ್ ಮಾಡ್ಕೊಳ್ಳೋಣ. ಹಾಕಿರೋ ತರಕಾರಿಗೆಲ್ಲ ಉಪ್ಪು ಖಾರ ಹಿಡಿಬೇಕು. ಈ ಸಲಾಡಲ್ಲಿ ಪ್ರೋಟೀನ್, ಫೈಬರ್ ಹಾಗೂ ವಿಟಮಿನ್ಸ್ ಎಲ್ಲ ಇರೋದ್ರಿಂದ ಹೆಲ್ದಿ ಡಯಟ್ ರೆಸಿಪಿ ಕೂಡ ಹೌದು. ಮೆಡಿಟೇರಿಯನ್ ಸಲಾಡ್ ನೀವು ಟ್ರೈ ಮಾಡಿ. ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವೀಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.